ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆದ 74ನೇ ಘಟಿಕೋತ್ಸವದಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಮನಶಾಸ್ತ್ರಜ್ಞರಾದ ಎಚ್.ಪಿ. ಸತೀಶ್ ರವರಿಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಪಿಎಚ್ಡಿ ಪದವಿ ಪ್ರದಾನ ಮಾಡಿದರು. ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ಎಚ್.ಪಿ. ಸತೀಶ್ ರವರನ್ನು ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಮೋಹನ್ ಕುಮಾರ್ ಸೇರಿದಂತೆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳು ಸನ್ಮಾನಿಸಿ ಅಭಿನಂದಿಸಿದರು. ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಎಚ್.ಪಿ. ಸತೀಶ್ ರವರಿಗೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು. ತುಂಬ ಖುಷಿ ಆಗ್ತದೆ. ಅಂದರೆ ನಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಅಕಾಡೆಮಿಕ್ ಓರಿಯೆಂಟೇಷನ್ ಯಾವುದೋ ಮೆಡಿಕಲ್ ಕಾಲೇಜಿಗೆ ಕೂತ್ಕೊಂಡು ಯಾವುದೋ ಥೀಸಿಸ್ ಬರೆದು ಏನೋ ಮಾಡಿದ್ರೆ ಅದು ಅಚೀವ್ಮೆಂಟ್ ಆಗಲ್ಲ. ನಾವೇ ಗುರುಗಳನ್ನ ಹುಡ್ಕೊಂಡು ಹೋಗಿ ಗೈಡ್ ಒಬ್ಬರನ್ನ ಸಂಪಾದನೆ ಮಾಡಿ ಒಂದು ಸೂಕ್ತವಾದ ಟಾಪಿಕ್ ತಗೊಂಡು ಆ ಟಾಪಿಕ್ನಲ್ಲಿ ತೊಡಗಿಸ್ಕೊಂಡು ಕಮ್ಯುನಿಟಿ ಸೈಕ್ಯಾಟ್ರಿ ಆ ಇದರಲ್ಲಿ ಕೆಲಸ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ. ಯಾವಾಗಲೂ ಹಸನ್ಮುಖಿ ಮತ್ತು ಯಾವಾಗಲೂ ಚುರುಕಿನ ವ್ಯಕ್ತಿತ್ವದವರು. ಅವರಿಗೆ ಈ ದಿನ ನಿನ್ನೆ PhD ಅವಾರ್ಡ್ ಆಗಿರ್ತಕ್ಕಂಥದ್ದು ನಮಗೆಲ್ರಿಗೂ ಮಾನಸಿಕ ಆರೋಗ್ಯ ಎಲ್ರಿಗೂ ಸಂತೋಷ ತಂದಿದೆ. ಅವರು ಒಂದು 6-7 ವರ್ಷಗಳಿಂದ ಥೀಸಿಸ್ ಬಗ್ಗೆ ಓಡಾಡ್ತಾಯಿದ್ರು. ಡೇಟಾ ಕಲೆಕ್ಟ್ ಮಾಡೋದು ಮತ್ತು ಅಲ್ಲಿ ಹೋಗಿ ಥೀಸಿಸ್ಗೆ ಗೈಡ್ ಹತ್ರ ಹೋಗಿ ರೆಫರೆನ್ಸ್ಗಳನ್ನ ಹುಡ್ಕೋದು ಮತ್ತು ಅಲ್ಲಿ ಅವ್ರ ಹತ್ರ ಗೈಡೆನ್ಸ್ ತಗೊಳ್ಳೋದು. ಭಾಳ ಶ್ರಮ ಹಾಕಿ ಎಲ್ಲ ಒಂದು ಡಿಗ್ರಿ ಸಂಪಾದನೆ PhD ಸಂಪಾದನೆ ಮಾಡಿರೋ ವಿಷಯದಲ್ಲಿ ಬಂದಮೇಲಿಂದಾನೆ ಸತೀಶ್ ಅವರು ನಾನು ಪರಿಚಯ ಆಗಿದ್ದು. ನಾನು ಅವ್ರು ತುಂಬ ಇಷ್ಟ ಆಗೋದು ಏನಂದರೆ ಅದು ಡಿಪಾರ್ಟ್ಮೆಂಟಿನ ವಿಷಯ ಗೊತ್ತಿರೋದೇನೆ. ಕರೆಕ್ಟಾಗಿ ಅಟೆಂಟಿವ್ ಆಗಿ ಪೇಷಂಟ್ ಇದು ಸರ್ವಿಸ್ ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ಅವ್ರದ್ದು ವಾಕಿಂಗ್ ನಂಗೆ ಭಾಳ ಇಷ್ಟ. ಅವ್ರು ಯಾವ ನೋಡಿ ಬರೋದು ವಾಕಿಂಗಲ್ಲೇ ಬರೋದು. ಹೋಗೋವಾಗ ಮನೆಗೆ ವೆಜಿಟೇಬಲ್ಸ್ ಹಣ್ಣು ತೊಗೊಳೋದು ವಾಕಿಂಗಲ್ಲೇ ಅವರು. ಸೊ ನಾನು ಅವ್ರಿಗೆ ಅದನ್ನು ಹೇಳಿದ್ದೀನಿ. ನಾನು ಐ ಅಪ್ರಿಷಿಯೇಟ್ ಇದು ಯಾವಾಗ ನೋಡು ಅವರು ವಾಕಿಂಗಲ್ಲೇ ಯಾವಾಗ ಮೇನ್ ರೋಡನ್ನೇ ಕರೋದು ಸುಮಾರು ಸರಿ ಸಿಕ್ಕಿರ್ತಾರೆ. ಅದೊಂದು ಒಳ್ಳೆ ಹ್ಯಾಬಿಟ್ ಇದೆ. ಯಾಕಂತಂದರೆ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಬೇರೆ ಎಲ್ಲಾದ್ರೂ ಅಷ್ಟೇ ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ಸೊ ಅವ್ರಿಗೆ ಅವರ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಇನ್ನೂ 2 ಡಾಕ್ಟರೇಟ್ ಸಿಕ್ಕಲಿ ಅವ್ರಿಗೆ ಅಂತ ಹೇಳಿ ಅವ್ರಿಗೆ ಹಾರೈಸ್ತಾ ಒತ್ತಡ ಅಂತ ಹೇಳ್ತೀವಿ. ಆ PhD ಎಲ್ಲರೂ ಮಾಡೋ ಅಂಥದ್ದಲ್ಲ. ಅದಕ್ಕೂ ಕೂಡ ಒಂದು ಸ್ಕಿಲ್ ಸಾಮರ್ಥ್ಯನೂ ತುಂಬ ಬೇಕು. ಮತ್ತೆ ಅವ್ರು ತಗೊಂಡಿರುವಂತಹ ADHD ಅನ್ನೋ ಟಾಪಿಕ್ ಇದೆಯಲ್ಲ, ಅದು ಕೂಡ ತುಂಬಾ ಕಷ್ಟಕರವಾದದ್ದು. ಆ ಪೇರೆಂಟ್ಸ್ನ ಅವರಿಗೆ ತಾಳ್ಮೆ ಇರಲ್ಲ. ಅವ್ರನ್ನ ಕೂರಿಸ್ಕೊಂಡು ಕ್ವಶನೇರ್ ರೆಡಿ ಮಾಡಿ ಮತ್ತೆ ಹೋಮ್ ವಿಸಿಟ್ ಎಲ್ಲ ಮಾಡಿಬಿಟ್ಟು 7 ವರ್ಷಗಳ ಕಾಲ ಒಂದು ಅಧ್ಯಯನವನ್ನು ಮುಗಿಸಿ ನಿನ್ನೆ ದಿನ ಅವರು ಆ ಡಾಕ್ಟರೇಟ್ ಅನ್ನೋದನ್ನು ಅವ್ರು ಪಡ್ಕೊಂಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ ಎಲ್ರಿಗೂ. ನಾನು ಸತೀಶ್ H.P. ಅಂತ ಹೇಳಿ ಸೈಕಾಲಜಿಸ್ಟ್ ಆಗಿ ಜಿಲ್ಲಾಸ್ಪತ್ರೆ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು PhD ಸೈಕಾಲಜಿಯಲ್ಲಿ PhD ಪದವಿಯನ್ನು ಪಡೆದಿದ್ದೇನೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿಂದ ನಾನು ನಿನ್ನೆ ಪದವಿಯನ್ನು ಪಡೆದಿರ್ತೇನೆ. ಡಾಕ್ಟರ್ ಎಸ್.ಟಿ. ಜಾಧವ್ ಅವರು ನಮ್ಮ ಗೈಡ್ ಧಾರವಾಡ ಯೂನಿವರ್ಸಿಟಿಯ ಮನೋವಿಜ್ಞಾನ ವಿಭಾಗದಲ್ಲಿ HOD ಮತ್ತೆ ಮುಖ್ಯಸ್ಥರಾಗಿ ಮತ್ತೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ನನ್ನ PhD thesis title Psychological Morbidity, Parental Stress, Self-Efficacy, Family Pathology and Emotional Competence among Parents of ADHD Children and Normal Children. ಅದು ನನ್ನ ಥೀಸಿಸ್ ಆಗಿತ್ತು. ಸುಮಾರು 6-7 ವರ್ಷಗಳನ್ನ ತೆಗೆದುಕೊಂಡು ಈ ಒಂದು ಥೀಸಿಸ್ನ ಕಂಪ್ಲೀಟ್ ಮಾಡಿದ್ದೇನೆ. ಈ ದಿನ ಜಿಲ್ಲಾಸ್ಪತ್ರೆಯಲ್ಲಿ ಅಭಿನಂದಿಸಿದಂಥ ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರಿಗೆ, ಜಿಲ್ಲಾ ಸರ್ಜನ್ ಅವರು, ಮತ್ತೆ ನಮ್ಮ ವಿಭಾಗದ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು, ಮತ್ತೆ ಪವಿತ್ರ ಮೇಡಮ್, ಮತ್ತೆ ಎಲ್ಲ ಆಸ್ಪತ್ರೆ ತಜ್ಞ ವೈದ್ಯರಿಗೆ, ಮತ್ತೆ ಪತ್ರಕರ್ತರಿಗೆ, ಮತ್ತೆ ನನ್ನನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.